ಇಂಜೆಕ್ಷನ್ನಿಂದ 2.5 ತಿಂಗಳ ಮಗು ಸಾವು. ಹೆತ್ತ ಮಗು ಕಳೆದುಕೊಂಡು ಪೋಷಕರ ಆಕ್ರಂದನ. ವೈದ್ಯರು ನೀಡಿರುವ ಇಂಜೆಕ್ಷನ್ನಿಂದ 2.5 ತಿಂಗಳ ಗಂಡು ಮಗು ಸಾವನ್ನಪ್ಪಿದೆ ಎಂದು ಪೋಷಕರು ಆರೋಪ ಮಾಡುತ್ತಿದ್ದಾರೆ. ಕುಣಿಗಲ್ ತಾಲೂಕಿನ ಸಿಂಗನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಗ್ರಾಮದ ಚಿಕ್ಕಮ್ಮ ಮತ್ತು ಮುರಳಿ ದಂಪತಿ ಮಗು ಸಾವನ್ನಪ್ಪಿದೆ. ಮಗುವಿಗೆ ಬಿಸಿಜಿ ಸೇರಿ 3 ಇಂಜೆಕ್ಷನ್ ನೀಡಲಾಗಿದ್ದು, ಇಂಜೆಕ್ಷನ್ ನೀಡಿದ ಬಳಿಕ ಮಗು ಸಾವನ್ನಪ್ಪಿದ್ದು, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಈ ಮಗುವಿಗೆ ಕುಣಿಗಲ್ ತಾಲೂಕಿನ ಭಕ್ತರಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಂದ ಇಂಜೆಕ್ಷನ್ ಕೊಡಿಸಲಾಗಿತ್ತಂತೆ. ಇನ್ನು ಮಗುವಿಗೆ ಆಸ್ಪತ್ರೆಯ ವೈದ್ಯರು ಒಟ್ಟಿಗೆ 3 ಇಂಜೆಕ್ಷನ್ ನೀಡಿದ್ರಿಂದ ಇಂದು ಬೆಳಗಿನ ಜಾವ ಸುಮಾರು 5 ಗಂಟೆ ಸುಮಾರಿಗೆ ಸಾವನ್ನಪ್ಪಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮೃತ ಮಗುವಿನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಶವಗಾರದ ಮುಂದೆ ಪೋಷಕರು ಹಾಗೂ ಸಂಬಂಧಿಕರ ಆಕ್ರೋಶ ಮುಗಿಲು ಮುಟ್ಟಿದ್ದು, ತನ್ನ ಮಗುವಿನ ಸಾವಿಗೆ ಆಸ್ಪತ್ರೆಯ ಸಿಬ್ಬಂದಿಯೇ ನೇರ ಕಾರಣ, ನನ್ನ ಮಗನಿಗೆ ನ್ಯಾಯ ಕೊಡಿಸಿ ಎಂದು ಶವಗಾರದ ಮುಂದೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಆಗ್ರಹಿಸಿದ್ರು. ಚೆನ್ನಾಗಿ ಇದ್ದ ಅವನು, ನನಗೆ ಕರ್ಕೊಂಬಂದ್ಮೇಲೆ ಅವನು ಚೆನ್ನಾಗಿದ್ದ ಸಂಜೆವರೆಗೂ. ಆಮೇಲೆ 1 ಗಂಟೆಗೆ ರಾತ್ರಿ ಎಲ್ಲ ಅಳ್ತಿದ್ದ. 11 ಗಂಟೆಗೆ ಮಲಗಿಸ್ದೆ. ಮನೆ ಕಂಡ ಹಾಲು ಕುಡಿದು ತಿರ್ಗಾ 1 ಗಂಟೆಗೆ ಎದ್ದಳಕ್ಕೆ ಸ್ಟಾರ್ಟ್ ಮಾಡ್ದ. ತಿರ್ಗಾ 4 ಗಂಟೆ ತನಕ ಎತ್ಕೊಂಡೇ ಇದ್ದೆ. 4 ಗಂಟೆ ಆದ್ಮೇಲೆ ಉಸಿರನ್ನ ಕಟ್ಟಿ ಬಿಡಕ್ಕೆ ಶುರು ಮಾಡ್ದ. 5 ಗಂಟೆ ಅಷ್ಟೆಲ್ಲ ಅವನೇ ಇಲ್ಲ. ಡಾಕ್ಟ್ರು ಹೇಳಿದ್ರು ಹಾಕ್ಸಿ ಅಂತ. ನಾನು ಹೇಳ್ದೆ ತೂಕನ ಇಲ್ಲೊಂದ್ಸಲಿ ಮಾಡಿ ಅಂತ, ಹಾಕಿಸ್ಬೋದು ಬನ್ನಿ ಅಂತ ಕರ್ಕೊಂಡು ಹೋದ್ರು. 2.5 kg ಇದ್ದ ಅಷ್ಟೇ ಅವನು. ಅಷ್ಟೇನೆ ಹಾಕಿದ್ರು, ಇಂಜೆಕ್ಷನ್ ಹಾಕಿದ್ರು. ನ್ಯಾಯ ಕೊಡಿಸಿ ಅವನಿಗೆ. ಪಾಪ ಅವನು ಚಿಕ್ಕ ಮಗನ ಕರ್ಕೊಬಿಟ್ಟ ದೇವರು. ಅಯ್ಯಪ್ಪ. ವ್ಯಾಕ್ಸಿನ್ ಅಂದರೆ 1.5 ತಿಂಗಳಿಗೇನೋ ಹಾಕ್ತಾರಂತಲ್ಲ, ಆ ವ್ಯಾಕ್ಸಿನ್ನ ಅದನ್ನು ಈಗ ನಿಲ್ಲಿಸಿದ್ದು. ಯಾಕಂದರೆ ಮಗು ತೂಕ ಕಮ್ಮಿ ಐತೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳಿದ್ರಂತೆ, ಹಾಕ್ಬೇಡಿ ಅಂತ ಹೇಳಿದ್ರಂತೆ. ಅವಾಗ ಹೇಳಿದ್ರಂತೆ. ಮೊನ್ನೆ ಬಂದಾಗ ಅವ್ರಿಗೆ ಹೇಳಿದ್ರು, ಇಲ್ಲ ಬನ್ನಿ ಏನೂ ಆಗಲ್ಲ ಅಂತ ಹೇಳಿ ಹಾಕಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೋಗಿ ಹಾಕಿಸ್ಬಿಟ್ಟವ್ರೆ. ಹಾಕ್ಸಿದ್ದೆ ಅಷ್ಟೇ ಪ್ರಾಬ್ಲಮ್. ಇನ್ನು ಈ ಬಗ್ಗೆ ಡಿಎಚ್ಒ ಚಂದ್ರಶೇಖರ್ ಪ್ರತಿಕ್ರಿಯೆ ನೀಡಿದ್ದು, ಮಗುವಿನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. 3 ಮಕ್ಕಳು ಆರೋಗ್ಯವಾಗಿದ್ದಾರೆ, ಆದರೆ ಈ ಮಗು ಯಾಕೆ ಸಾವನ್ನಪ್ಪಿದೆ ಎಂದು ಗೊತ್ತಿಲ್ಲ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಳಿಕ ಗೊತ್ತಾಗಲಿದೆ ಎಂದು ಹೇಳಿದ್ರು. ಮೇಲ್ ಬೇಬಿ ಸಿಂಗೋನಹಳ್ಳಿ ಭಕ್ತರಹಳ್ಳಿ PHC ಸೇರಿರ್ತಕ್ಕಂಥದ್ದು. ಭಕ್ತರಹಳ್ಳಿ PHC ಇಲ್ಲಿದೆ ಬರ್ಕೊಂಡಿದ್ದೀನಿ. ಭಕ್ತರಹಳ್ಳಿ PHC ಸೇರ್ಕೊಂಡದ್ದು. ಇದು 1.5 ಮಂತಲ್ಲಿ ಪೆಂಟಾ 1 ಹಾಕಬೇಕಾಗಿತ್ತು. ಅವ್ರಿಗೇನೋ ಹುಷಾರಿಲ್ಲದ ಕಾರಣ ತೋರಿಸ್ಕೊಂಡು 2 ತಿಂಗಳಿಗೆ ಮುಂದೂಡಿದ್ದಾರೆ. 2ನೇ ತಿಂಗಳಲ್ಲಿ ಇದು ಹಾಕ್ಸಿದ್ದಾರೆ. ಸೊ ಅವ್ರು ನೆನ್ನೆ ಹಾಕಿರೋದು 12 ಗಂಟೆ 10 ನಿಮಿಷದಲ್ಲಿ ಅವ್ರಿಗೆ ಹಾಕಿರೋದು. ಸೊ ಪಾಪು ತೀರೋಗಿರೋದು 4 ಗಂಟೆ 20 ನಿಮಿಷದಲ್ಲಿ. ಅವರು ಕುಣಿಗಲ್ ಆಸ್ಪತ್ರೆಗೆ ತೊಗೊಂಡೋದಾಗ ಬ್ರಾಡ್ ಡೆಡ್ ಅಂದರೆ ಸತ್ತೋಗಿರೋ ಮಗುನ ತೊಗೊಂಡೋಗಿದ್ದಾರೆ. ಸೊ BCG ಪೋಲಿಯೋ ಎಲ್ಲ ಹಾಕಿದೆ, ಮೊದಲು ಹುಟ್ಟಿದಾಗೆಲ್ಲ ಹಾಕಿದೆ ಅದಕ್ಕೆ. ಆಮೇಲೆ ಅವ್ರಿಗೆ ಒಂದು 15 ಡೇಸ್ ಬ್ಯಾಕು ಜ್ವರ ಏನೋ ಬಂದಿತ್ತಂತೆ, ವಾಂತಿ ಬರ್ತಾಯಿತ್ತಂತೆ, ತೋರಿಸ್ಕೊಂಡಿದ್ದಾರೆ. ವಾಸಿ ಆದಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ. ಆ ಬ್ಯಾಚಲ್ಲಿ, ಆ ವಯಲ್ ಬ್ಯಾಚಲ್ಲಿ 4 ಮಕ್ಳಿಗೆ ಹಾಕಿದ್ದಾರೆ. ಆ 4 ಮಕ್ಕಳಲ್ಲಿ ಇದು 3ನೇ ಮಗು ಹಾಕಿರೋದ್ರಲ್ಲಿ. ಈಗ 3 ಮಕ್ಕಳು ಚೆನ್ನಾಗಿದ್ದಾರೆ. ಪಾಪು ಸತ್ತೋಗಿದೆ. ಅದು ಏನರಿಂದ ಸತ್ತೋಗಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು PM ಮಾಡಿಸ್ತಾ ಇದ್ದೀವಿ. ವೈದ್ಯರು ಇಲ್ಲಿ ಬರೋದೇ ಇಲ್ವಲ್ಲ, ಸಿಸ್ಟ್ರುಗಳು ಸ್ಟಾಫ್ ನರ್ಸು ಹಾಕ್ತಾರೆ. ವೈದ್ಯರು ಕನ್ಸರ್ನೇ ಬರೋಲ್ಲ. ಈಗ ಹುಷಾರಿಲ್ದರೆ ಇದ್ದ ಮಗುಗೆ ಇಂಜೆಕ್ಷನ್ ಹಾಕಿಸ್ಬೇಕಾದ್ರೆ ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಂಡು ಆಮೇಲೆ ಇಂಜೆಕ್ಷನ್ ಹಾಕಿಸ್ಕೋಬೇಕು. ನಾವು ಅಪ್ಪ ಅಮ್ಮನ ನೆಗ್ಲಿಜೆನ್ಸಿ ಆಗಲಿ, ನಾವು ವೈದ್ಯರ ನೆಗ್ಲಿಜೆನ್ಸಿ ಆಗಲಿ ಇಲ್ಲಿ ನಾವು ನೋಡೋಕ್ಕೆ ಬರೋಲ್ಲ. ಇಲ್ಲಿ ನಮಗೆ ಮಗು ಇಂಪಾರ್ಟೆಂಟು. ಮಗು ತಾಯಿ ಹೆಂಗೆ ಹೇಳ್ತಾರೆ ಅದ್ರ ಪ್ರಕಾರ ನಾವು ಡಾಕ್ಟ್ರಿಗೆ ಕೇಳೋದು. ಸೊ ವೈದ್ಯರು ನೋಡಿರೋದಿಲ್ಲ. ಇಲ್ಲಿ ಪ್ರತಿ ಸರಿ ಎಲ್ಲ ಇಡೀ ಸ್ಟೇಟಲ್ಲಿ ಎಲ್ಲ ಇಂಜೆಕ್ಷನ್ ಹಾಕೋದೆಲ್ಲ ಸಿಸ್ಟ್ರುಗಳೇ
ಏನನ್ಸು ಏನು ನಿರ್ಲಕ್ಷ್ಯ ಇಲ್ಲ. ಯಾಕೆಂದರೆ 3 ಮಗು ಹಾಕಿದಾರಲ್ಲ, ಒಂದೇ ವಯಲಲ್ಲಿ 4 ಮಕ್ಳಿಗೆ ಹಾಕಿದಾರಲ್ಲ, 3 ಮಕ್ಕಳು ಚೆನ್ನಾಗಿದ್ದಾವಲ್ಲ. ಈಗ ಒಂದೇ ಸತಿ ಏನೋ ಆಗಬೇಕು ಅಂದರೆ ಎಲ್ಲ 4 ಮಕ್ಳಿಗೂ ಆಗಬೇಕಾಯ್ತು. ಈಗ 3 ಮಕ್ಳಿಗೂ ಹಾಕಿದ್ದಾರಲ್ಲ, ಇನ್ನು 3 ಮಗು ಚೆನ್ನಾಗಿದೆಯಲ್ಲ. ಆ ಹೆಸರು ಸಮೇತ ತೊಗೊಂಡಿದ್ದೀನಿ ನಾನು, ಯಾವ ಮಕ್ಳಿಗೆ ಹಾಕಿದ್ದಾರೆ ಅಂತಲೂ ತೊಗೊಂಡಿದ್ದೀನಿ ನಾನು. ಇಂಜೆಕ್ಷನ್ ಕೊಟ್ಟಿದ್ರಿಂದ ಮಗು ಸಾವನ್ನಪ್ಪಿದೆ ಎಂದು ಆರೋಪ ಮಾಡ್ತಿದ್ದಾರೆ. ಅದೇನೇ ಆಗಲಿ, ಇಂಜೆಕ್ಷನ್ ಕೊಟ್ಟಿದ್ರಿಂದಲೇ ಮಗು ಸಾವನ್ನಪ್ಪಿದ್ಯಾ ಇಲ್ವಾ ಎಂದು ಮರಣೋತ್ತರ ಪರೀಕ್ಷೆ ಬಳಿಕ ಗೊತ್ತಾಗಲಿದೆ. ಹೆತ್ತ ಮಗುವನ್ನ ಕಳೆದುಕೊಂಡ ಪೋಷಕರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ.